ಓಕೆ, ಎಸ್ಐಟಿ ಮತ್ತೊಂದು ನಿರ್ಧಾರಕ್ಕೆ ಬಂದಿದೆ. ಮೋಸ್ಟ್ ವಾಂಟೆಡ್ ಅಂತ ಹಾಕೋದ್ರ ಮುಖಾಂತರ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕಂಡ್ರೆ ವಶಕ್ಕೆ ಪಡೆಯಲು ತಕ್ಷಣವೇ ವಶಕ್ಕೆ ಪಡೆಯಲು ಸೂಚನೆ ಕೊಟ್ಟಿದ್ದು ಇದೀಗ ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಸೊ ಅಲ್ಲಿಗೆ ಸಮಯ ಇನ್ನೂ ಕೂಡ ಎಳೆಯೋಕ್ಕಾಗಲ್ಲ, ಬರಬೇಕು ನೀವು ತಕ್ಷಣ ಅಂತ ವಿಚಾರಣೆಗೆ ಗೈರಾದ ಬೆನ್ನಲ್ಲೇ ಎಸ್ಐಟಿ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಎಲ್ಲಾ ಏರ್ಪೋರ್ಟ್ಗಳು ಇಮಿಗ್ರೇಷನ್ಗೆ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ತಲುಪಿಸಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕಂಡ್ರೆ ತಕ್ಷಣವೇ ವಶಕ್ಕೆ ಪಡೀರಿ ಮತ್ತು ನಮಗೆ ಮಾಹಿತಿ ಕೊಡಿ ಅಂತ. ಸೊ ಅಲ್ಲಿಗೆ ಜರ್ಮನ್ ಅಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಸಿಗ್ತಾ ಇದೆ. ಅವ್ರು ವಾಪಸ್ ಇಂಡಿಯಾಗೆ ಬರಬೇಕು, ಬೆಂಗಳೂರಿಗೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಅನ್ನ ಕಳಿಸಿದ ನಂತರ ಅವರು ರಿಪ್ಲೈ ಕೊಟ್ಟಿದ್ದು ಲಾಯರ್ ಮುಖಾಂತರ 1 ವಾರಗಳ ಕಾಲಾವಕಾಶ. ಬಟ್ ಎಸ್ಐಟಿ ಅದಕ್ಕೆ ಒಪ್ಪಿಲ್ಲ. ಅದರ ನಂತರ ಸದ್ಯಕ್ಕೆ ಟಿಕೆಟ್ ಸಿಗ್ತಾ ಇರೋದು ಇನ್ನೂ 15 ದಿನಗಳ ಕಾಲಾವಕಾಶ ಇದೆ. ಈಗ ಎಸ್ಐಟಿ ಇನ್ನೂ ತಡ ಮಾಡೋದು ಬೇಡ, ಕಬ್ನ ಬಿಸಿದ್ದಾಗ್ಲೇ ಬಡಿಬೇಕು ಅಥವಾ ಸಿಕ್ಕಾಪಟ್ಟೆ ಜೋರ್ಸ್ ಚರ್ಚೆಯಲ್ಲಿದೆ ಈ ವಿಚಾರ, ಬೇಗ ಮುಗಿಸೋಣ ಅನ್ನೋ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಅಥವಾ ನೋಟಿಸ್ ಅನ್ನ ಹೊರಡಿಸಿದಾಗ ಅವರಿಗೊಂದು 4 ರಿಂದ 5 ಬಾರಿ ಆದ್ರೂ ಕನಿಷ್ಠ ಪಕ್ಷ ಅವಕಾಶ ಕೊಡುತ್ತೆ ನೋಟಿಸ್ ಕೊಡೋದು, ಇವ್ರು ಎಸ್ಕೇಪ್ ಆಗೋದು, ಎಕ್ಸ್ಕ್ಯೂಸಸ್ ಕೊಡೋದು. ಬಟ್ ಈ ಪ್ರಕರಣದಲ್ಲಿ ಹಾಗಾಗ್ತಾ ಇಲ್ಲ. ಬಹಳ ತುರ್ತಾಗಿ ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಕಾರಣ ಏನಿರ್ಬೋದು ಅನ್ಸುತ್ತೆ ಮುರಳಿ? ಖಂಡಿತವಾಗಿಯೂ ಇದೆ. ಯಾಕೆಂದರೆ ಪ್ರಮುಖವಾಗಿ ನಿನ್ನೆ ಏನು ಎಸ್ಐಟಿ ಕಳೆದ 2 ದಿನಗಳ ಹಿಂದೆ ಎಸ್ಐಟಿ ಅಧಿಕಾರಿಗಳೇನು ನೋಟಿಸನ್ನು ಕೊಟ್ಟಿದ್ರು. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು. ಅಂದರೆ ವಿಚಾರಣೆಗೆ ಹಾಜರಾಗದೇನೆ ಕೇವಲ ವಕೀಲರ ಕಡೆಯಿಂದ ಒಂದು ಪತ್ರವನ್ನು ಕೊಟ್ಟು ಅದರ ಮೂಲಕ 7 ದಿನಗಳ ಕಾಲಾವಕಾಶವನ್ನು ಕೇಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಈಗಾಗಲೇ ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಅವರು 15ನೇ ತಾರೀಕು ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಮತ್ತು 16ನೇ ತಾರೀಕು ಬೆಂಗಳೂರಿಗೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಅಂದರೆ ಎಸ್ಐಟಿ ಅಧಿಕಾರಿಗಳು ಈ ಮೂಲಕ ಒಂದಂತೂ ಸ್ಪಷ್ಟನೆಯನ್ನು ತೆಗೆದುಕೊಳ್ತಾರೆ. ಇವರು ಮತ್ತು ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನಗಳನ್ನು ಮಾಡಿ ಈ ರೀತಿಯಲ್ಲಿ ಜಾರ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಅಷ್ಟರೊಳಗೆ ಕಾನೂನಿನ ರಕ್ಷಣೆಯನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತವೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಬೇಕು ಅಂತೇಳಿ ನಿನ್ನೆ ಸಂಜೆ ಕೋರ್ಟ್ನ ಮೂಲಕ ಲುಕ್ಔಟ್ ನೋಟಿಸನ್ನು ಪಡ್ಕೊಂಡಿರುವಂಥದ್ದು. ಇವತ್ತು ಏರ್ಪೋರ್ಟ್ನ ಇಮಿಗ್ರೇಷನ್ ಸೆಂಟರ್ಗಳಿಗೆ ಇಮಿಗ್ರೇಷನ್ ಆಫೀಸರ್ಸ್ಗಳೇನಿರ್ತಾರೆ ಅವ್ರಿಗೆ ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಎಲ್ಲಿ ಲೊಕೇಟ್ ಆಗ್ತಾರೆ ಅಲ್ಲಿ ತಕ್ಷಣವೇ ಅವರನ್ನು ಡಿಟೈನ್ ಮಾಡಬೇಕು ಅಂತೇಳಿ ಕೂಡ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇವರು ಪ್ರಜ್ವಲ್ ರೇವಣ್ಣ ಮೊನ್ನೆ ಕೊಟ್ಟಂಥ ನೋಟಿಸ್ ಏನಿತ್ತು, ನೋಟಿಸ್ಗೆ ಉತ್ತರವನ್ನು ವಕೀಲರ ಮೂಲಕ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದು ಕೇವಲ 7 ದಿನಗಳ ಒಳಗಾಗಿ ನಾನು ಬರ್ತೀನಿ ಅಂತೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅವರ ಏರ್ ಟಿಕೆಟ್ ವಾಪಸ್ ಬರುವಂಥ ಏರ್ ಟಿಕೆಟ್ 15 ದಿನಗಳ ಕಾಲ ತಡ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಾಲಾವಕಾಶವನ್ನು ಕೇಳುವಂಥದ್ದು, ಮತ್ತೊಮ್ಮೆ ಅವರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಎಸ್ಐಟಿ ಈಗ ಫಾಸ್ಟ್ ಆಗಿ ಆಕ್ಷನ್ ಅನ್ನು ಮಾಡ್ತಾ ಇದೆ. ಫಾಸ್ಟ್ ಆಗಿ ಆಕ್ಷನ್ ಅನ್ನು ಮಾಡಿ ಈಗ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿಯನ್ನು ಮಾಡಿರುವಂಥದ್ದು. ಬಹುತೇಕ ಪ್ರಜ್ವಲ್ ರೇವಣ್ಣ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಏರ್ಪೋರ್ಟ್ನ ಇಮಿಗ್ರೇಷನ್ ಅಲ್ಲಿ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಲೊಕೇಟ್ ಆದ್ರೂ ಕೂಡ ಅವರನ್ನ ಡಿಟೈನ್ ಅನ್ನ ಮಾಡಿ ಅಂತೇಳಿ ಈಗ ಮಾಹಿತಿಗಳನ್ನ ರವಾನೆಯನ್ನ ಮಾಡ್ತಾ ಇರೋಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮಿ ಮುರಳಿ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣ ಅವ್ರನ್ನ ವಶಕ್ಕೆ ಪಡೆದು ನಮ್ಮ ಗಮನಕ್ಕೆ ತನ್ನಿ. ಟ್ರಾವೆಲಿಂಗ್ ಅಲ್ಲಿರೋ ಪರ್ಸನ್ಸ್ಗಳಿಗೆ ಈ ರೀತಿಯ ಲುಕ್ಔಟ್ ನೋಟಿಸ್ ಕಳಿಸಿರುವಂಥದ್ದು ನಾವು ಹಲವು ಸಲ ಗಮನಿಸಿದ್ದೀವಿ. ಇಲ್ಲೂ ಕೂಡ ಅದೇ ಆಗಿದೆ ಪ್ರಜ್ವಲ್ ಅವರ ವಿಚಾರದಲ್ಲಿ.